ನನಗೆ ಅನಿಸ್ತದೆ ಈ ರಾಜ್ಯದ ಹೊಸ ನೂತನವಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಅವರ ಜವಾಬ್ದಾರಿಯನ್ನು ಮರೆತು ಇವತ್ತು ಪ್ರಚಾರದ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ತಾನೊಬ್ಬ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಹುಚ್ಚು ಹೆಚ್ಚಿದೆ ಅಂತ ಅನ್ನಿಸ್ತದೆ. ಗೃಹ ಸಚಿವರಾಗಿ ಅವರ ಜವಾಬ್ದಾರಿಗಳೇನು, ಗೃಹ ಇಲಾಖೆಯ ಕೆಳಗೆ ಯಾವುದೆಲ್ಲ ಬರ್ತದೆ, ಆ ಇಲಾಖೆಗಳನ್ನು ಗಮನಿಸೋದು ಬಿಟ್ಟು ಇವತ್ತು RSSಗೆ ನೇರವಾಗಿರ್ತಕ್ಕಂಥ ರಿಜಿಸ್ಟರ್ನ ವಿಚಾರವನ್ನು ಎತ್ತುವಂಥ ಪ್ರಯತ್ನವನ್ನು ಮಾಡಿದರು. ಇದರ ಹಿನ್ನೆಲೆ ಇಷ್ಟೇ ಬರ್ತದೆ, ಅವರು ಪ್ರಚಾರ ಪ್ರಿಯ, ಅವರು ಕಾರ್ಯಪ್ರಿಯ ಅಲ್ಲ, ಅವರು ಕಾರ್ಯ ಮಾಡಿ ತೋರಿಸಬೇಕಾಗಿದೆ. ಎರಡನೇದು, ಗೃಹ ಇಲಾಖೆ ಕೆಳಗೆ ಇದು ಬರ್ತದ. ಗೃಹ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ 10 ವಿಷಯಗಳಿದ್ದಾವೆ. ಆ ವಿಷಯಗಳ ಬಗ್ಗೆ ಗಮನ ಹರಿಸಿದರೆ ಈ ರಾಜ್ಯದಲ್ಲಿ ಇವತ್ತು ಮಾದಕ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಇದಕ್ಕೆ ಮಾದಕಕ್ಕೆ ಬಲಿಯಾಗ್ತಾ ಇದ್ದಾರೆ. ಡ್ರಗ್ಸ್ ಮಾಫಿಯಾ ಇಲ್ಲಿ ಕೈಯಾಡಿಸ್ತಾ ಇದೆ. ಡ್ರಗ್ಸ್ ಮಾಫಿಯಾದ ಬಗ್ಗೆ ನೀವೇನು ಮಾಡಿದ್ರಿ? ಒಂದೇ ಒಂದು ಡ್ರಗ್ಸ್ ಮಾಫಿಯಾದ ಬಗ್ಗೆ ಚರ್ಚೆ ಇವತ್ತು ಅವರು ಗೃಹ ಸಚಿವರಾದ ಮೇಲೆ ಚರ್ಚೆಗೆ ಬಂದಿಲ್ಲ. ಅಂದರೆ ಈ ರಾಜ್ಯದ ಆಂತರಿಕವಾಗಿರ್ತಕ್ಕಂಥ ಸುರಕ್ಷೆ, ಆಂತರಿಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಒಬ್ಬ ಗೃಹ ಸಚಿವರಾಗಿ ಎತ್ತಬೇಕಾಗಿರ್ತಕ್ಕಂಥ ವಿಷಯವನ್ನು ಎತ್ತದೆ ವಿಷಯಾಂತರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಎರಡನೇದು, ಇಲ್ಲಿ ಬಾಕಿ ಉಳಿದಂತಹ ಅವರ ಇಲಾಖೆ ಕೆಳಗೆ ಬರತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಪ್ರಾರಂಭ ಮಾಡಲಿಲ್ಲ ಅವರು. ಅದು ಬಿಟ್ಟು RSSನ ರಿಜಿಸ್ಟರ್ ಬಗ್ಗೆ ಹೇಳಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾತಂತ್ರ್ಯ ಪೂರ್ವದಿಂದ ಈ ದೇಶದಲ್ಲಿ ಕೆಲಸವನ್ನು ಮಾಡ್ತದೆ. ರಾಷ್ಟ್ರಭಕ್ತರ ನಿರ್ಮಾಣ ಮಾಡತಕ್ಕಂಥ ಕಾಯಕವನ್ನು ಮಾಡ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಹುಟ್ಟುವ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇತ್ತು. ಬ್ರಿಟಿಷರ ಕಾಲದಿಂದ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನೆಹರು ಕಾಲದಲ್ಲೂ ಅದಕ್ಕೆ ನೆಹರು ಅವರೇ ಸಹಮತವನ್ನು ತೋರಿಸಿರ್ತಕ್ಕಂಥದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೋರಿಸಿರ್ತಕ್ಕಂಥದ್ದು. ಎಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೊಗಳಿರ್ತಕ್ಕಂಥ ಕಂಡಿದ್ದೀವಿ. ಅದಕ್ಕೆ ಇವರಿಗೆ ಶಕ್ತಿ ಇದ್ದರೆ ವಿಧಾನಸಭೆಯ ಒಳಗಡೆ ಈಗಿನ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆಯನ್ನು ಹಾಡಿದ್ದಾರೆ. ಮೊದಲಿಗೆ ಅದನ್ನು ಪ್ರಶ್ನೆ ಮಾಡಲಿ ಅವರು. ವಿಧಾನಸಭೆಯ ಒಳಗೆ ಇವತ್ತಿನ ಮುಖ್ಯಮಂತ್ರಿಗಳು ಹಾಡಿರುವ ಸಂಘದ ಪ್ರಾರ್ಥನೆಯ ಬಗ್ಗೆ ಅವರಲ್ಲಿ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಲಿ.